ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಅದೇನಂತ ಅಂದರೆ ಹೌಸ್ ವೈಫ್ ಬಗ್ಗೆ. ಹೌದು, ಹೌಸ್ ವೈಫ್ ಅನ್ನೋ ಪದ ಕೇಳಿದ್ರೇ ಕೆಲವೊಬ್ಬರಿಗೆ ಅದೊಂದು ನೆಗ್ಲಿಜೆನ್ಸಿ, ಅದೊಂದು ತಾತ್ಸಾರ ಅಂತ ಅನಿಸ್ಬಿಡುತ್ತೆ. ಯಾಕಂತ ಅಂದರೆ ಇವರು ಮನೇಲೇ ಇರ್ತಾರಲ್ವಾ, ಹೌಸ್ ವೈಫು ಏನು ಅಂತ. ಹಾಗಾಗಿ ನಾವು ಇವತ್ತು ಆ ಹೌಸ್ ವೈಫ್ ಇರೋದನ್ನು ಸ್ವಲ್ಪ ಚೇಂಜ್ ಮಾಡಿ ಹೋಮ್ ಮೇಕರ್ಸ್ ಅಂತ ಮಾಡ್ಕೋಣ. ಇವಾಗ ನಿಮ್ಗೆ ಗೊತ್ತಿರುತ್ತೆ, ಒಬ್ಬ ಹೆಣ್ಣು ಮಗಳು ಅಥವಾ ಇಲ್ಲ ಒಬ್ಬಳು ಗೃಹಿಣಿ ಮನೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗದೇ ಇದ್ದರೆ ಆ ಮನೆ ಎಷ್ಟೊಂದು ಅತಂತ್ರವಾಗಿಬಿಡತ್ತೆ ಅಂತ. ಯಾರಾದರೂ ನಿಮಗೆ ನೀವು ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿದರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು, ನಾವು ಹೋಮ್ ಮೇಕರ್ಸ್ ಅಂತ. ಯಾಕೆ ಅಂತ ಅಂದರೆ ಬೆಳಿಗ್ಗೆ ಎದ್ದು ಮನೇನ ಕ್ಲೀನ್ ಮಾಡೋದ್ರಿಂದ ಹಿಡಿದು ರಂಗೋಲಿ ಹಾಕಿ ಬೆಳಗಿನ ತಿಂಡಿ ಮಾಡಿ ಊಟಕ್ಕೆ ಮಾಡಿ ರಾತ್ರಿ ಮಲಗೋ ತನಕ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡ್ತಿರೋ ಒಬ್ಬ ಹೋಮ್ ಮೇಕರ್ ಅಥವಾ ಗೃಹಿಣಿ ಯಾಕೆ ಸ್ಟೈಲಿಶ್ ಆಗಿ ಕಾಣಬಾರ್ದು, ಯಾಕೆ ಸುಂದರವಾಗಿ ಕಾಣಬಾರ್ದು? ಆ ಅಧಿಕಾರ ನಮಗಿಲ್ವಾ? ಆ ಹಕ್ಕು ನಮಗಿಲ್ವಾ? ಸೊ ಹೊರಗಡೆ ಹೋಗಿ ಕೆಲಸ ಮಾಡೋರು ಮಾತ್ರ ಸ್ಟೈಲಿಶಾಗಿ ಕಾಣಬೇಕಾ? ಇಲ್ಲ, ಮನೇಲಿರುವಂತಹ ಗೃಹಿಣಿಯರು ಕೂಡ ಯಾವಾಗಲೂ ಖುಷಿಯಾಗಿರಬೇಕು, ಯಾವಾಗಲೂ ಸ್ಟೈಲಿಶಾಗಿ ಕಾಣಬೇಕು ಅನ್ನೋದೇ ನನ್ನ ಆಸೆ. ಸೊ ಅದಕ್ಕೋಸ್ಕರ ನಾನು ಒಂದಿಷ್ಟು ಇಲ್ಲಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಇದನ್ನು ಫಾಲೋ ಮಾಡಿದರೆ ನೀವು ಕೂಡ ಖುಷಿಯಾಗಿರ್ತೀರಾ, ಸ್ಟೈಲಿಶಾಗಿ ಕಾಣಿಸ್ತೀರಾ, ಖಂಡಿತವಾಗಿ ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ತೀರಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಿಪ್ ಬಂದುಬಿಟ್ಟು, ಹೌಸ್ ವೈಫ್ ಅಂದರೆ ಒಂಥರ ಮೈಂಡ್ಸೆಟ್ ಇರುತ್ತೆ, ಅಯ್ಯೋ ಏನು ಬಿಡಿ ನಾವಂತೂ ಮನೇಲೇ ಇರ್ತೀವಿ ಅಂತ ಅಂದ್ಕೊಂಡು ಹೇಗೇಗೋ ಇದ್ಬಿಡ್ತಾರೆ. ಕೆಲವೊಬ್ಬರು ನಿಜ ಹೇಳ್ತೀನಿ ನಿಮಗೆ, ನೈಟಿ ಹಾಕ್ಕೊಂಡೆ ಬೆಳಗಿಂದ ಸಂಜೆ ತನಕ ನೈಟಿ ಮೇಲೇ ಕಳೆದು ಬಿಡ್ತಾರೆ. ಅದ್ಮೇಲೆ ಒಂದು ವೇಲ್ ಹಾಕ್ಕೊಂಡು ಸ್ಕೂಲಿಗೆ ಮಕ್ಳನ್ನ ಕಳಿಸ್ಲಿಕ್ಕೆ ಅದ್ರ ಮೇಲೆ ಹೋಗ್ತಾರೆ, ತರಕಾರಿ ಮಾರ್ಕೆಟ್ಗೂ ಅದ್ರ ಮೇಲೆ ಹೋಗ್ತಾರೆ. ಸೊ ಇದೊಂಥರ ಯೂನಿವರ್ಸಲ್ ಥರ ಆಗಿಬಿಟ್ಟಿದೆ ಈ ಒಂದು ಡ್ರೆಸ್ ಕೋಡು ನಮಗೆ. ಸೊ ನಾನು ಹೇಳ್ತೀನಿ, ಕೆಲವೊಬ್ಬರಂತೂ ನೈಟಿಲೇ ಒಂದು ತಮ್ಮ ಅರ್ಧ ಜೀವನನೇ ಕಳೆದು ಬಿಡ್ತಾರೇನೋ ಅಂತ ಅನಿಸುತ್ತೆ ನನಗೆ. ನೀವೇ ಯೋಚನೆ ಮಾಡಿ, ಇವಾಗ ನಾವು ಹಬ್ಬ ಹರಿದಿನ ಎಲ್ಲ ಅಂತ ಬಂದಾಗ ಡ್ರೆಸ್ಸಸ್ ತೊಗೋತೀವಿ, ಸ್ಯಾರೀಸ್ ತೊಗೋತೀವಿ, ಅದೆಲ್ಲ ಯಾಕೆ ತೊಗೋಬೇಕು? ಮತ್ತು ಒಂದಿಷ್ಟು ನೈಟಿನ ತೊಗೊಂಬಿಡಿ, ನೈಟಿನೇ ಹಾಕ್ಕೊಂಡು ಮನೇಲಿ ಆರಾಮಾಗಿರ್ತೀರಲ್ವಾ, ನೈಟಿನೇ ನಿಮ್ಗೆ ಕಂಫರ್ಟೇಬಲ್ ಅಲ್ವಾ, ಅದನ್ನೇ ತೊಗೊಳ್ಳಿ. ಹಾಗಾದರೆ ಸುಮ್ಮನೆ ಯಾಕೆ ಡ್ರೆಸ್ ಎಲ್ಲ ಆಮೇಲೆ ಸ್ಯಾರೀಸ್ ಎಲ್ಲ ತೊಗೊಂಡು ವೇಸ್ಟ್ ಮಾಡ್ತೀರಾ ಅಲ್ವಾ? ಯೋಚನೆ ಮಾಡಿ ನೋಡಿ. ಯಾರಾದರೂ ಮನೆಗೆ ಬಂದಾಗ ನಮಗೆ ನೈಟಿ ಮೇಲೆ ಹೋಗಲಿಕ್ಕೆ ಒಂಥರ ಮುಜುಗರ ಅನಿಸುತ್ತೆ ಅಲ್ವಾ? ಅವ್ರಿಗೆ ನಾವು ಹೇಗೆ ಕಾಣಿಸ್ಬೇಡ. ಒಂದು ದಿನ ನಿಮ್ಮದು ಡ್ರೆಸ್ಸಸ್ ಅಂತೂ ತುಂಬ ಇರುತ್ತೆ, ತುಂಬ ನೀವು ಹಾಕಿ ಬೋರ್ ಆಗಿರುತ್ತೆ. ಒಂದಿಷ್ಟು ಡ್ರೆಸ್ ಹೊರಗಡೆ ಹಾಕಲಿಕ್ಕೆ ಇಷ್ಟಪಡಲ್ಲ ಅಂಥ ಡ್ರೆಸ್ ಎಲ್ಲ ತುಂಬ ಇರುತ್ತೆ ಮನೇಲಿ, ಕಂಫರ್ಟ್ ಆಗಿರುವಂಥದ್ದು, ಲೂಸ್ ಆಗಿರುವಂಥದ್ದು. ಆ ಥರ ಡ್ರೆಸ್ಸನ್ನು ಮನೇಲಿ ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ. ನೈಟಿ ಹಾಕೋಕ್ಕಿಂತ ಡ್ರೆಸ್ ಹಾಕ್ಕೊಂಡಾಗ ನೀವು ಎಷ್ಟು ಕಂಫರ್ಟೇಬಲ್ ಆಗಿರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ ಅಂತ. ಸೆಕೆಂಡ್ ಟಿಪ್ ಅಂತ ಅಂದರೆ ಹೇರ್ ಸ್ಟೈಲ್. ಹೌದು, ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಕೂದಲನ್ನು ಹೀಗೆ ಗಟ್ಟಿಯಾಗಿ ಕಟ್ಕೊಂಡು ಒಂದು ತುರ್ಬು ಹಾಕೋತಾರೆ, ಇಲ್ಲಾಂದರೆ ಎಲ್ಲ ಕೂದಲನ್ನು ಫೋಲ್ಡ್ ಮಾಡಿ ಒಂದು ಕ್ಲಿಪ್ ಹಾಕೋತಾರಲ್ವ. ಸೊ ಈ ಥರ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ತುಂಬ ಟೈಟಾಗಿ ಹಾಕ್ಕೊಳ್ಳೋದ್ರಿಂದ ತಲೆ ಕೂದಲು ಉದ್ರೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಸೊ ಡೈಲಿ ನಾವು ತಲೆನ ಚೆನ್ನಾಗಿ ಸಿಕ್ಕು ತೆಗೆದು ಬಾಚಿಕೊಂಡು ಒಂದು ಜಡೆನ ಎಲ್ಲ ಹಾಕ್ಕೊಂಡ್ರೆ ಸೊ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ತುಂಬ ಶೈನ್ ಇರುತ್ತೆ ಕೂದಲಲ್ಲಿ. ಹಾಗೆ ವಾರಕ್ಕೆ 2 ಸಲ ಆದರೂ ಅಟ್ಲೀಸ್ಟ್ ತಲೆ ಸ್ನಾನ ಮಾಡಿ ಎಣ್ಣೆನ ಹಾಕ್ಕೊಳ್ಳಿ. ಸೊ ಸ್ನಾನ ಮಾಡೋಕ್ಕಿಂತ 1-2 ತಾಸು ಮುಂಚೆ, ಇಲ್ಲಾಂದರೆ ನೀವು ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿದರೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಕೂದಲು ಬೆಳ್ಳಗಾಗಲ್ಲ. ನಾನಂತೂ ಮನೆಯಲ್ಲೇ ಮಾಡುವಂಥ ಎಣ್ಣೆ ಆಮೇಲೆ ಮನೆಯಲ್ಲೇ ಮಾಡುವಂಥ ಶಾಂಪೂನೇ ನಾನು ಯೂಸ್ ಮಾಡೋದು. ದೇವ್ರದಿಂದ ಟಚ್ ಕೂಡ ಹೇರ್ ಗ್ರೋತ್ ಚೆನ್ನಾಗಿದೆ. ಮೂರನೇ ಟಿಪ್ಸ್ ಬಂದುಬಿಟ್ಟು ಮೇಕಪ್ ಅಂತ ಅಂದರೆ ಫೌಂಡೇಶನ್ ಎಲ್ಲ ಹಾಕ್ಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು, ಪೌಡ್ರ್ ಹಾಕ್ಕೊಂಡು ಆ ಥರ ನಾನು ಹೇಳ್ತಾ ಇಲ್ಲ. ಮೇಕಪ್ ಅಂತ ಅಂದರೆ ಸ್ನಾನ ಮಾಡಾದ್ಮೇಲೆ ಒಂದು ಚೆನ್ನಾಗಿರೋ ಮಾಯ್ಶ್ಚರೈಸರ್ ಹಚ್ಕೊಳ್ಳುವಂಥದ್ದು, ಆಮೇಲೆ ಒಂದು ಕಾಜಲ್ ಇಷ್ಟ ಆದರೆ ಕಾಜಲ್ ಹಚ್ಕೊಳ್ಳುವಂಥದ್ದು, ಒಂದು ಹಣೆಗೆ ಬೊಟ್ಟು, ಆಮೇಲೆ ಒಂದು ಲಿಪ್ ಕೇರ್ ಇದ್ದರೆ ಲಿಪ್ ಕೇರನ್ನು ಹಚ್ಕೊಂಡ್ರೆ ಸಾಕು. ಇಷ್ಟೇ ಸಾಕು, ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸ್ತೀರ. ಸೊ ಟಿಪ್ ನಂಬರ್ 4 ಬಂದುಬಿಟ್ಟು, ಇವಾಗ ನೋಡಿ ಮದುವೆ ಇಲ್ಲ, ಏನಿಲ್ಲ, ಎಲ್ಲಿ ಹೋಗೋದಿಲ್ಲ, ಮಾರ್ಕೆಟಿಗೆ ಹೋಗೋದಿಲ್ಲ, ಇನ್ನು ಫಂಕ್ಷನ್ ಇಲ್ಲ ಅಂದ್ಕೊಂಡು ಕೆಲವೊಬ್ಬರು ಯಾಕೆ ಸುಮ್ಮನೆ ಐಬ್ರೋ ಮಾಡಿಸೋದು, ಯಾಕೆ ಸುಮ್ಮನೆ ಹೇರ್ ಕಟ್ ಎಲ್ಲ ಮಾಡಿಸೋದು, ಹಾಗೆ ಇದ್ಬಿಡೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಏನು ಗೊತ್ತಾ, ಹಿರಿಯರು ಹೇಳ್ತಾರೆ, ಮನೆಯ ಗೃಹಲಕ್ಷ್ಮಿ ಚೆನ್ನಾಗಿದ್ದರೆ, ಲಕ್ಷಣವಾಗಿದ್ದರೆ ಆ ಮನೆಗೆ ಅದೃಷ್ಟ ಲಕ್ಷ್ಮಿ ಹುಡ್ಕೊಂಡು ಬರ್ತಾಳೆ ಅಂತ. ಸೊ ನಾವು ಯಾವಾಗಲೂ ನೈಟಿ ಹಾಕ್ಕೊಂಡು ಏನು ಬಾಚ್ಕೊಳ್ಳದೆ, ಮುಖಕ್ಕೇನು ಹಚ್ಕೊಳ್ಳದೆ ಅಂದರೆ ವಿಚಿತ್ರವಾಗಿ ಕಂಡ್ರೆ ಅದೃಷ್ಟ ಲಕ್ಷ್ಮಿ ಅಲ್ಲ, ಯಾವ ಲಕ್ಷ್ಮಿನೂ ಈ ಕಡೆ ತಲೆ ಕೂಡ ಹಾಕಲ್ಲ. ಫಂಕ್ಷನ್ಗೆ ಹೋಗೋದು ಅಂತ ಅಲ್ಲ, ನಿಮ್ಗಾಗಿ ಮಾಡಿ, ನಿಮಗೋಸ್ಕರ ಯಾವಾಗಲೂ ನೀಟಾಗಿರಿ. ಐಬ್ರೋನ ಮೇಂಟೈನ್ ಮಾಡಿ, ಹೇರ್ ಕಟ್ ಮಾಡಿಸಿ, ವರ್ಷಕ್ಕೆ ಒಂದ್ಸಲ ಆದರೂ ಹೇರ್ ಕಟ್ ಮಾಡಿಸಿ. ಸೊ ಟಿಪ್ ನಂಬರ್ 5 ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈಗಿನ ಜನ್ರೇಷನ್ಗೆ ತಕ್ಕ ಹಾಗೆ ಇರಿ, ನ್ಯೂಸ್ ನೋಡಿ ಅಪ್ಡೇಟ್ ಆಗಿರಿ. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಳಿ. ಯಾಕಂದರೆ ಯಾರಾದರೂ ಏನಾದರೂ ಕ್ವಶನ್ ಕೇಳಿದಾಗ ನೀವು ಅದಕ್ಕೆ ಆನ್ಸರ್ ಮಾಡುವಷ್ಟು ನಿಮ್ಮ ಹತ್ರ ವಿಷಯಗಳ ಸಂಗ್ರಹಣೆ ಇರಬೇಕು. ಸೊ ಅಷ್ಟೊಂದು ಅಪ್ಡೇಟ್ ಆಗಿರಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹೊತ್ತು ಪ್ರಾಣಾಯಾಮ, ಯೋಗ,
ಅಥವಾ ಒಂದು ಸ್ವಲ್ಪ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಇದನ್ನು ಮಾಡಿ. ಯಾಕಂದರೆ ಇದರಿಂದ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಎಲ್ಲ ಮಾಡೋಕ್ಕೆ ಮರಿಬೇಡಿ. ಸೊ ಯಾವುದಾದ್ರೂ ಒಂದು ಅಟ್ಲೀಸ್ಟ್ ಬೆಳಿಗ್ಗೆ ಒಂದು 15 to 20 ಮಿನಿಟ್ಸ್, ಇಡೀ ದಿನ ಮಕ್ಕಳ ಕಾಳಜಿ, ಮನೆಯವ್ರ ಕಾಳಜಿ ಮಾಡ್ತಾ ಇರ್ತೀರಾ. ಹಾಗಾಗಿ ಬೆಳಿಗ್ಗೆ ಒಂದು 20 ನಿಮಿಷ ಆದರೂ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡಿ, ಹೆಲ್ತ್ ಬಗ್ಗೆ ಕಾಳಜಿ ಮಾಡಿ. ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳಿ. ಮನೇಲಿದ್ರೆ ಏನಂದರೆ ನಾವು ಕೂಡ ಚೆನ್ನಾಗಿರ್ತೀವಿ, ನಾವು ಕೂಡ ಚೆನ್ನಾಗಿ ಕಾಣಿಸ್ತೀವಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತೊಂದು ಒಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.